ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈಗ ವೇಟಿಂಗ್ ಮಾಡ್ತಿದ್ದಾರೆ. ಸೊ ಎಲ್ಲ ಸ್ನೇಹಿತರಿಗೆ ನಾನು ಹೇಳೋದು ಅಂತೆ, ಸೊ ಈಗೇನು ನಿಮ್ಮದು ಈಗ ವೇಟಿಂಗ್ ಇದೆ, ಸೊ ಈಗ ಸ್ಟಡಿ ಮಾಡ್ಕೊಳ್ಳಿ. ಸ್ವಲ್ಪ ಲೇಟಾಗಿ ಬಿಟ್ಟರು ಅವರು ಪರವಾಗಿಲ್ಲ, ಯಾಕಂದರೆ ನಿಮಗೇನು ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಟೈಮ್ ಬೇಕು ಅಂದ್ಕೊಂಡಿದ್ರು, ಸೊ ಇದೇ ಟೈಮ್ನಲ್ಲಿ ನೀವು ಬಾಕಿ ಇರ್ತಕ್ಕಂಥ ಸಿಲೆಬಸ್ಸನ್ನು ಮುಗಿಸ್ಕೊಂಡು ಸೊ ನೀವೇನು ಮಾಡಿಪ್ಪ ಎಕ್ಸಾಮ್ಗೆ ನೀವು ತಯಾರಾಗಿ ಅಂತ ಹೇಳ್ತೀನಿ. ಸೊ ನೋಟಿಫಿಕೇಶನ್ ಆದ ನಂತರ ನಾನು ಹೇಳ್ತಾ ಹೋಗಿದ್ದೀನಿ 45 ದಿನಗಳ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಹಾಗಾಗಿ ಬೇಗನೆ ನಿಮ್ಮ ಸಿಲೆಬಸ್ಸನ್ನು ಮುಗಿಸಿಕೊಳ್ಳಿ ಇದೇ ಟೈಮ್ನಲ್ಲಿ. ಸೊ ಪೇಪರ್ 1 GK ಆಗಿರ್ಬೋದು ಪ್ಲಸ್ ಪೇಪರ್ 2 ನಿಮ್ಮ ಸ್ಪೆಸಿಫಿಕ್ ಪೇಪರ್ ಏನಿದೆಯೋ ಸೊ ಕಂಪ್ಲೀಟಾಗಿ ನೀವು ಸ್ಟಡಿಯನ್ನು ಮಾಡಿಕೊಳ್ಳಿ. ಸೊ ಸಿಲೆಬಸ್ ವೈಸು ಸೊ ನೀವು C&Ws ಬಿಡೋದು ನಾವು ವೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಸೊ ಅವರು ಯಾವ ಟೈಮ್ನಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಅನ್ನೋದು ಸೊ ಹೇಳೋಕ್ಕಾಗಲ್ಲ. ಹಾಗಾಗಿ ಬೇಗನೆ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತೀನಿ. ನೋಡ್ಬೋದು ಎಲ್ಲ ಸ್ನೇಹಿತರು, ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ PDF ನೋಟ್ಸ್ ಆಲ್ ಸಬ್ಜೆಕ್ಟ್ ಅವೈಲೇಬಲ್ ಇದೆ ನಮ್ಮಲ್ಲಿ. ಹಾಗಾಗಿ ಎಲ್ಲ ಸ್ನೇಹಿತರು ಈಗ ನೋಟ್ಸ್ಗಳನ್ನು ತಗೊಳ್ತಿದ್ದಾರೆ. ಹಾಗಾಗಿ ನೀವು ಕೂಡ ಹೊಸದಾಗಿ ಏನು ನೋಡ್ತಿದ್ರೋ ನೋಟ್ಸ್ ಬೇಕು ಅನ್ನೋದಾದರೆ ಈ ಕೆಳಗೆ ಶೋ ಆಗ್ತಿರ್ತಕ್ಕಂಥ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ. ನಿಮ್ಮ ಸಬ್ಜೆಕ್ಟ್ ಯಾವುವು, ಸೊ ಯಾವ ಎಕ್ಸಾಮ್ಗೆ ಎಲಿಜಿಬಲ್ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಟೈಪ್ ಮಾಡಿದರೆ ನಾವು ಕೇವಲ 100 ರೂಪೀಸ್ಗೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಸಬ್ಜೆಕ್ಟು PA ಸ್ಟಾರ್ ಆಗಿರ್ಬೋದು, GPA ಸ್ಟಾರ್ ಆಗಿರ್ಬೋದು, ಪ್ರೈ ಸ್ಕೂಲ್ಗಳಾಗಿರ್ಬೋದು, ಮತ್ತು ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಮತ್ತು PE ಟೀಚರ್ ಆಗಿರ್ಬೋದು, HSTR ಎಕ್ಸಾಮ್ ಆಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಇವೆಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ ಸಬ್ಜೆಕ್ಟ್ ಸೈನ್ಸು, ಕನ್ನಡ ಆಗಿರ್ಬೋದು, PM ಆಗಿರ್ಬೋದು, CB ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಪೇಪರ್ 1 ಪ್ಲಸ್ ಪೇಪರ್ 2 ಆಗಿರ್ತಕ್ಕಂಥ PDF ನೋಟ್ಸ್ಗಳನ್ನು ಕೇವಲ 100 ರೂಪೀಸ್ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಜೊತೆಗೆ ಯಾರು ನೋಟ್ಸ್ ತಗೊಂತಾರೋ ಅವ್ರನ್ನ ನಾವು ಕಮ್ಯುನಿಟಿ ಗ್ರೂಪ್ನಲ್ಲಿ ಹಾಕ್ಕೊಂಡು ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಕೂಡ ಮಾಡ್ತಿದ್ದೀನಿ. ಹಾಗಾಗಿ ಈ ಆಗಿರ್ತಕ್ಕಂಥ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಈ ಕಡಿಮೆ ದರದಲ್ಲಿ PDF ನೋಟ್ಸ್ಗಳನ್ನು ನಾವು ಕಳಿಸ್ತಿದ್ದೀವಿ. ಸೊ ಇದನ್ನು ಯೂಸ್ಫುಲ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ನೋಡಿ, ಸೊ ನೋಟಿಫಿಕೇಶನ್ ವೇಟ್ ಮಾಡ್ಕೊಂತ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬಿಡ್ಲಿ. ಅದು ನೋಟಿಫಿಕೇಶನ್ ಆಗಂಗೆ ಆಗುತ್ತೆ. ಸೊ ನೀವು ಸ್ಟಡಿ ಮಾಡಂಗೆ ಮಾಡಿ. ಸೊ ಅದು ಟೈಮ್ ಕೊಡ್ತಾರೆ ಇಷ್ಟು ದಿನ ಅಂತ, ಆಗಾಗಲೇ ನಿಮಗೆ ಎಕ್ಸಾಮ್ ನಡೆಸ್ತಾರೆ. ಕಂಪ್ಲೀಟಾಗಿ ರಿಸಲ್ಟ್ ಕೊಟ್ಟು 2027ರಲ್ಲಿ ನಿಮ್ಮ ಒಂದು ಸ್ಕೂಲ್ಗಳಲ್ಲಿ ಹಾಕ್ತಾರೆ. ಅಂದರೆ ಗೌರ್ಮೆಂಟ್ ಟೀಚರ್ ಆಗಿ ನೀವು ಹೊರ ಬನ್ನಿ ಅಂತ ನಾನು ಒಂದು ಹೇಳ್ತಿದ್ದೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ಸೊ PDF ನೋಟ್ಸ್ ಬೇಕು ಅನ್ನೋದಾದರೆ ಸೊ ಈ ವಾಟ್ಸಪ್ ಮುಖಾಂತರ ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ ಮೆಸೇಜ್ ಯಾವ್ಯಾವ ಎಕ್ಸಾಮ್ಗೆ ಎಲಿಜಿಬಲ್ ಇದ್ದೀರಾ ಪ್ಲಸ್ ಸಬ್ಜೆಕ್ಟು ಅನ್ನೋದ್ರ ಬಗ್ಗೆ ನೀವು ತಿಳಿಸಿದರೆ ನಾವು ನೋಟ್ಸ್ಗಳನ್ನು ಕಳಿಸ್ತೀವಿ. ಜೊತೆಗೆ ಇದು ಏನಪ್ಪ ಅನ್ನೋದಾದರೆ ಥಿಯರಿ PDF ನೋಟ್ಸ್ ಪ್ಲಸ್ ಡೈಲಿ ಅಪ್ಡೇಟ್ ಕೊಡ್ತಿರ್ತಕ್ಕಂಥದ್ದು. ಸೊ ನೋಟ್ಸ್ ತಗೊಂಡವರಿಗೆ ನಾವು ಕಮ್ಯುನಿಟಿ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ನೋಟ್ಸ್ಗಳನ್ನು ತಗೊಳ್ಳಿ. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ ಅಂತ ಹೇಳಿ ನಾನೇನು ಮಾಡ್ತೀನಿ, ಸೊ ಮುಂದಿನ ತರಗತಿಯಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.